ನಿನ್ನೆ ರಾತ್ರಿ ಒಂದು 11:30 ಆಗಿರ್ಬೋದೇನೋ. ನಾನು ಕಲ್ಮಾಡಿಯಿಂದ ಸುಮಾರು ದೂರ ಮುಂದೆ ಬಂದು ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಮೊಬೈಲಲ್ಲಿ. ಅದೇ ಸಂದರ್ಭದಲ್ಲಿ 4 ಜನ ಬೈಕಲ್ಲೇ ಉಡುಪಿಯಿಂದ ಮಲ್ಪೆ ಹೋಗ್ತಾಯಿದ್ರು. ಹೋದವರು ವಾಪಸ್ ಬಂದವರೇ ಇಲ್ಲಿ ಕ್ಯಾನ್ವಾಸ್ ಪೂಜೆ ನಿನ್ನ ಕ್ಯಾನ್ವಾಸ್ ಹಾಕಿ ಹೇಳಿದ್ರು. ನಾ ಹೇಳಿ ಕ್ಯಾನ್ವಾಸ್ ಅಲ್ಲ, ನಾನು ಫ್ರೆಂಡ್ ಮನೆ ಬಂದದ ಅಂತ ಹೇಳಿದೆ. ಗೊತ್ತುಂಡು ಮಲ್ಲ ಹೋರಾಟಗಾರತಿ ಅಂತ ಹೇಳಿ ಹೊರಗೆ ಹೇಳ್ದು ಒಬ್ಬ ಕೈಯಲ್ಲಿ ಹೊಡೆದ, ಮತ್ತೊಬ್ಬ ಸುಮ್ಮ ಟೈಟ್ ಆಗಿದೆ ಅಂತ ಕೈಯಲ್ಲಿ ಅಂತೂ ಚೂರಿ ಥರ ನೆಂತಿತ್ತು ಹಾಕಲಿಕ್ಕೆ ಜಸ್ಟ್ ಹೀಗೆ ಮಾಡುವಾಗ ನಾನು ಅವನ ಎಡ ಕೈಯಲ್ಲಿ ದೂಡಿದೆ, ಬಲ ಕೈಯಲ್ಲಿ ಜಸ್ಟ್ ಇದು ಮಾಡಿದೆ, ಒಂಚೂರು ತಾಗಿತ್ತು. ಅದೇ ಸಂದರ್ಭದಲ್ಲಿ ಶೂವಿಂದ ನನ್ನ ಹೊಟ್ಟೆಗೆ ಸೆಂಟ್ಲಿಗೆಲ್ಲ ಇಲ್ಲೆಲ್ಲ ತೊಳೆದು ಶರ್ಟನ್ನು ಆಚೆ ಎಳೆದು ಇದೆಲ್ಲ ಮಾಡಿದ್ರು. ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಮತದಾರರ ಜಾಗೃತಿಗಾಗಿ, ವಿದ್ಯಾವಂತರ ಸಾಮಾನ್ಯರ ಪ್ರಜ್ಞಾವಂತರ ಯೋಜನೆ ತಾಯಂದಿರ ಜಾಗೃತಿಗಾಗಿ. ಎಲ್ಲರೂ 100ಕ್ಕೆ 100ರಷ್ಟು ವೋಟ್ ಮಾಡಿ ಯೋಗ್ಯ ವ್ಯಕ್ತಿನ ಆಯ್ಕೆ ಮಾಡಬೇಕಂತ ನಾನು ಎಲ್ಲ ಕಡೆಯಲ್ಲಿ ನನಗೆ ಎಲ್ಲಿ ಅಂಗಡಿ ಆಫೀಸ್ಗಳಿಗೆ ಎಲ್ಲ ಕಡೆ ಹೋಗಿದ್ದೆ. ಮನೆಗೆ ನಾನು ಭೇಟಿ ಕೊಡಲಿಲ್ಲ. ನಾನು ಯಾರ ವಿರುದ್ಧನೂ ಕಂಪ್ಲೇಂಟ್ ಮಾಡ್ತಾಯಿಲ್ಲ. ಇದು ಏನು ನನ್ನ ಗ್ರಾಚಾರ ಅಂತ ಕಾಣ್ತಾರೆ ಆಗಿದೆ. ಅವರು ಪುಟ್ಟ ಅಮಲಿನಲ್ಲಿದ್ದರು ಹೆಚ್ಚು ಬಹುಶಃ. ಹಾಗಾಗಿ ಇಲ್ಲ ನಾನು ಕಂಪ್ಲೇಂಟು ಯಾರ ಹೆಸರು ಹಾಕಿ ನನಗೆ ಗೊತ್ತಿಲ್ಲ. ಮುಖ ಪರಿಚಯ ನನಗೆ ಎದ್ದು ಬಂದು ನೋಡ್ತೇನೆ, ನಾನು ಮುಖ ಪರಿಚಯ ನನಗಿಲ್ಲ. ಯಾವ ವಿರುದ್ಧನೂ ಆರೋಪ ಮಾಡ್ತಾಯಿಲ್ಲ. ನಂದು ಇದು ರಾಜಕೀಯ ಬದಲಾವಣೆಯ ಒಂದು ಹೋರಾಟ.